ಅಂದರೆ ಸ್ನೇಹಿತರೆ, ಇದು ನೀವು ನಾರ್ಮಲ್ ಆಗಿ ನಾವು ಗುಂಡಿ ತೆಗೆದು ನೆಡುವಂಥದ್ದು ಗಿಡಗಳನ್ನು ಕೂಡ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ 470ರಿಂದ 500 ಇಂಚು ಮಳೆ ಬೀರೋದ್ರಿಂದಾಗಿ ಆ ಗುಂಡಿ ತೆಗೆದು ನೆಟ್ಟರೆ ಅಲ್ಲಿ ಒಂದು 3-4 ತಿಂಗಳು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ ಬೇರುಗಳು. ಅದಕ್ಕೋಸ್ಕರ ಎಷ್ಟು ಎತ್ತರ ಮಾಡಬೇಕು ಅದನ್ನು? ಪಂಪೇರು ಪ್ರತಿದಿನ ವಿಡಿಯೋ ಕೊರ್ಪುಣೆ ಆ ವಿಡಿಯೋ ಕೊಡೋಣ ಒಂಜಿ ಕಮಿಟ್ಮೆಂಟ್ ಬೋಡು ಆ ಕೃಷಿತ ಮಿತ್ತ ಪ್ರೀತಿ ಬೋಡು ಒಂಜಿ ಲೆವೆಲ್ದ ಮರಲು ಬೋಡು ಆ ವಿಜ್ಞಾನ ನಡಪ ಅಂತ ಎಂಕ್ಲೆ ಇಂಕ್ ಮನಸ್ಸದ ಉಲಾಯದೊಂಜಿ ರೆಸ್ಪೆಕ್ಟ್ ಉಂಟು. ಆ ಕಮಿಟ್ಮೆಂಟ್ ಮಿತ್ತ ಒಂಜಿ ಎಂಕ್ ಭಾರಿ ರೆಸ್ಪೆಕ್ಟ್ ಉಂಟು. ಗಿಡ ಮೇಲೆ ಏಳುತ್ತಾ ಹೋಗುತ್ತೆ, ಆ ಒಂದು ಬಿಳಿ ಬೇರು ಬರುತ್ತೆ, ಆವಾಗ ಅಲ್ಲಿಗೆ ರೂಟ್ ಬಾಲ್ ಕಟ್ಟುವ ಅಭ್ಯಾಸ ಮಾಡ್ಬೇಕು. ತುದಿ ಚಿವುಟಿದ್ರೆ ಒಂದು 1.5 ಅಡಿ ಹೋದ್ಮೇಲೆ ತುದಿ ಚಿವುಟಿದ್ರೆ ನಂತರ ಗರ್ತ್ ಹಿಡಿಯುತ್ತೆ, ಬಳ್ಳಿ ತುಂಬಾ ಗರ್ತ್ ಹಿಡಿಯುತ್ತೆ. ಅದಕ್ಕೋಸ್ಕರ ಈ ಸತ್ತೋಗ್ತಿದ್ದಾಗಿ ಜನರ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ, ಆಯಿತು ಇದರದ್ದು ಮುಗಿಯಿತು ಅಂತ, ಇನ್ನು ಕಾಳುಮೆಣಸು ನಮ್ಮಲ್ಲಿ ಆಗೋದಿಲ್ಲ, ಎಡ್ಡೆ ಮುಂಚೆ ಆಪೋಜಿ ದುಂಬ ಆಪೇದನ್ನು ಈಗ ಆಗೋದಿಲ್ಲ, ಇದೇ ಬರ್ತಾ ಇರ್ತದೆ. ನಿಮ್ಮ ಅನುಭವದ ಪ್ರಕಾರ ಈ 100ರಲ್ಲಿ 70 ಏನಾದರೂ ಉಳಿದ್ರೆ ಇದು ಗ್ರೇಟಾ ಬ್ಯಾಡ್? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಿಮಗೆ ಒಂದು ಅತ್ಯುತ್ತಮವಾಗಿರುವಂಥ ಕಾಳುಮೆಣಸಿನ ನರ್ಸರಿಲಿದ್ದೇನೆ ನೋಡಿ. ಇಲ್ಲಿ 2 ಕಡೆಯಲ್ಲಿ ಎಷ್ಟು ಚೆನ್ನಾಗಿ ನರ್ಸರಿ ಗಿಡಗಳನ್ನು ತುಂಬ ಹೈಜೆನಿಕ್ ಆಗಿ ಮಾಡಿದ್ದಾರೆ. ಬೇರೆ ಬೇರೆ ವಿಧಾನದಲ್ಲಿ ಗಿಡ ಮಾಡೋ ಮೆಥಡ್ ಇದೆ. ಇದು ಸರ್ಪಂಟೈನ್ ಮೆಥಡ್ನಲ್ಲಿ, ಸರ್ಪ ವಿಧಾನದಲ್ಲಿ ಒಂದೇ ಗಿಡದಿಂದ 10 ಗಿಡಗಳನ್ನು ಮಾಡುವಂಥ ಅತ್ಯುತ್ತಮವಾಗಿರೋಂಥ ಒಂದು ವಿಧಾನವನ್ನು ಉಪಯೋಗಿಸಿಕೊಂಡು ಮಾಡಿರುವಂಥ ಒಂದು ನರ್ಸರಿಯಲ್ಲಿದೆ ನಾನು. ಈ ನರ್ಸರಿ, ಈ ಸರ್ಪಂಟೈನ್ ಮೆಥಡ್ ಇದನ್ನು ನೋಡಿದ ತಕ್ಷಣ ನಿಮಗೆ ಗೊತ್ತಾಗ್ಬೋದು ಇದು ಖಂಡಿತವಾಗಿ ನಮ್ಮ ಕಾಟುಕುಕ್ಕೆಯ ಮನೀಶ್ ಗಂಭೀರ್ ಅವರ ನರ್ಸರಿ ಅಂತೇಳಿ. ತುಂಬ ಜನ ಕಮೆಂಟಲ್ಲಿ ತಿಳಿಸಿದರು, ಯಾಕೆ ಅವ್ರದ್ದು ವೀಡಿಯೋ ಬರಲಿಲ್ಲ, ಇನ್ನೂ ಕೂಡ ಮಳೆಗಾಲ ಪ್ರಾರಂಭ ಆಯಿತು, ಅವ್ರ ನರ್ಸರಿ ಹೇಗಿದೆ ಅಂತೇಳಿ. ನಾನು ಹಿಂದೆ ಯಾವುದು 2-3 ವೀಡಿಯೋಗಳನ್ನು ಮಾಡಿದ್ದೆ, ಅದಕ್ಕಿಂತ 3 ಪಟ್ಟು ದೊಡ್ಡದಾಗಿರುವಂಥ ನರ್ಸರಿ ಫಾರ್ಮೇಷನ್ ಆಗಿದೆ ನೋಡಿ. ಇದು ಪೂರ್ತಿ ನೀವು ಸೆಟ್ಟಿಂಗನ್ನು ನೋಡ್ಬೋದು. ತುಂಬ ಅದ್ಭುತವಾಗಿರುವಂಥ ನರ್ಸರಿ. ಈ ನರ್ಸರಿಯಲ್ಲಿ 10 ಹಲವು ವಿಧದ ಕಾಳುಮೆಣಸಿನ ಗಿಡಗಳಿದೆ. ಅದಕ್ಕೆ ಟ್ರೈನಿಂಗ್ಗಳನ್ನು ಕೊಡ್ತಾರೆ, ಮಾಹಿತಿಗಳನ್ನು ಕೊಡ್ತಾರೆ. ಅದರ ಜೊತೆಗೆ ನೀವು ಬಂದು ಇಲ್ಲಿ ತಗೊಂಡೋಗ್ಬೋದು. ಇಂಥೆಲ್ಲ ಅವಕಾಶಗಳು ಈ ಭಾಗದಲ್ಲಿರುತ್ತೆ. ತುಂಬ ಜನ ನೀವು ವೀಕ್ಷಕರು ಇಲ್ಲಿಗೆ ಬಂದು ತಗೊಂಡು ಹೋಗಿರ್ಬೋದು. ಆದರೆ ನಾನು ಇವತ್ತು ತೋರಿಸ್ತಿರುವಂಥದ್ದು ಅವರು ಕೇವಲ ಕಾಳುಮೆಣಸಿನ ನರ್ಸರಿ ಮಾತ್ರ ಅಲ್ಲ, ಅವರು ಕಾಳುಮೆಣಸಿನ ಒಂದು ಯುವ ತಜ್ಞರು ಅಂತ ಹೇಳ್ಬೋದು. ಯಾಕೆಂದರೆ ತುಂಬ ದೊಡ್ಡ ದೊಡ್ಡ ತಜ್ಞರ ಮಧ್ಯದಲ್ಲಿ ಅವರ ಕಾಂಟ್ಯಾಕ್ಟ್ ಮಾಡಿಕೊಂಡು ಸ್ಟಡಿ ಮಾಡಿಕೊಂಡು ಅದ್ಭುತವಾಗಿ ಕಾಳುಮೆಣಸಿನ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದನ್ನು ಅವರು ಖಂಡಿತವಾಗಿ ತೋರಿಸ್ತಾರೆ. ಅದಕ್ಕೋಸ್ಕರ ನಾನಿವತ್ತು ಮಾತಾಡಲಿಕ್ಕೋಸ್ಕರ ಬಂದಿರುವಂಥದ್ದು. ನಾವು ಪ್ರಮುಖವಾಗಿ ಮಾಡುವಂಥದ್ದು ಕರಾವಳಿಯ ಭಾಗದಲ್ಲಿ ಕಾಳುಮೆಣಸಿನ ಕೃಷಿಯಲ್ಲಿ ಮಾಡುವಂಥ ತಪ್ಪುಗಳು ಏನು ಅನ್ನುವಂಥದ್ದು. ಆ ತಪ್ಪುಗಳನ್ನು ನಾವು ಸರಿ ಮಾಡಿಕೊಂಡಾಗ ತುಂಬ ಸುಂದರವಾಗಿ ಕಾಳುಮೆಣಸಿನ ಕೃಷಿಯನ್ನು ಮಾಡಲಿಕ್ಕಾಗ್ತದೆ. ಬನ್ನಿ, ಮನೀಶ್ ಗಂಭೀರ್ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದರ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ಕೊಡ್ತೇನೆ. ಸ್ನೇಹಿತರೆ, ನಮ್ಮ ಜೊತೆ ಯುವ ಕಾಳುಮೆಣಸಿನ ತಜ್ಞರಾಗಿರುವಂಥ ಮನೀಶ್ ಗಂಭೀರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮ್ಮ ಚಾನಲ್ಗೆ ನೀವು ಮಾಮೂಲಿ ಅತಿಥಿ, ಯಾವಾಗಲೂ ನೋಡಿದ್ರು ಕೂಡ. ಆದರೆ ತುಂಬ ಜನರು ಕೇಳ್ತಿದ್ರು, ಮಳೆಗಾಲ ಪ್ರಾರಂಭ ಆಯಿತು, ಗಂಭೀರ್ ನರ್ಸರಿ ಹೇಗಿದೆ, ಏನು ನಡೀತಿದೆ, ಹೇಗೆ ನಡೀತಿದೆ ಅನ್ನುವಂಥದ್ದು. ಸರ್, ಇಲ್ಲಿ ಪ್ರಮುಖವಾಗಿ ನರ್ಸರಿದ್ದು ಗೊತ್ತೇ ಇದೆ, ನಮ್ಮ ತುಂಬ ವೀಡಿಯೋಗಳು ನೋಡಿದ್ದೀವಿ. ಆದರೆ ಇವತ್ತು ಜನರಿಗೆ ನೇರ ಮಾಹಿತಿಗಳು ಬೇಕಾಗುತ್ತೆ, ಅದರಲ್ಲೂ ಪುನಃ ಸೌತ್ ಕೇಂದ್ರದಲ್ಲಿ. ಯಾಕಂದರೆ ನೀವು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಅಂತಲ್ಲ, ನೀವು ಕೊಡಗಿಗೆ ಹೋಗ್ತೀರಿ, ನೀವು ಸಕಲೇಶ್ಪುರಕ್ಕೆ ಹೋಗ್ತೀರಿ, ನೀವು ಶಿವಮೊಗ್ಗ ಕಡೆಗೆ ಹೋಗ್ತೀರಿ, ಎಲ್ಲ ಜಿಲ್ಲೆಯ ಬಗ್ಗೆ ನಿಮಗೆ ಚಿತ್ರಣ ಗೊತ್ತಿದೆ. ಅಂತಂದರೆ ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಭಾಗದಲ್ಲಿ ಕಾಳುಮೆಣಸು ನೆಡುವ ಸಂದರ್ಭದಲ್ಲಿ ಅವರು ಯಾವ್ಯಾವ ರೀತಿಯ ಒಂದು ಕ್ರಮಗಳನ್ನು ಅನುಸರಿಸಬೇಕು ಅಂತ ನೀವು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಅಂದರೆ ಇದು ಒಂದು ಮೆಂಟಾಲಿಟಿ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅದು ನನಗೂ ಇದೆ, ಎಲ್ಲರಿಗೂ ಇದೆ. ಏನು ಸಮಸ್ಯೆ ಆಗಿದೆ ಅಂತ ಹೇಳಿದರೆ, ನಾವು ಕಾಳುಮೆಣಸು ನೆಡುವಾಗ ಇದು ಸಾಕು ಅಂತ ಹೇಳ್ತೇವೆ, ಇದು ನಡಪುಂಡು ಅಂತ. ಬಸಿಗಾಲುವೆ ಮಾಡಲ್ಲ, ಬೆಡ್ ರೈಸ್ ಮಾಡಲ್ಲ, ಮತ್ತೆ ನೀರು ನಿಂತರೂ ಅದರ ಮೇಲೆ ಕಾಳುಮೆಣಸು ನೆಡ್ತೇವೆ. ಮತ್ತೆ ಹಿಂದಿನ ಕಾಲದಲ್ಲಿ ಗುಡ್ಡದಿಂದ ಸೊಪ್ಪೆಲ್ಲ ತರ್ತಿದ್ರು, ಮಣ್ಣಲ್ಲಿ ಯಥೇಚ್ಛ ಆರ್ಗ್ಯಾನಿಕ್ ಹ್ಯೂಮಸ್ ಇತ್ತು, ಸಾವಯವ ಇಂಗಾಲ ಇತ್ತು. ಈಗ ಅದು ಇಲ್ಲ. ಕಾಳುಮೆಣಸು ಕೃಷಿಗೆ ಸಾವಯವ ಇಂಗಾಲ ಬೇಕು, 2 ಮೇಲೆ ಕ್ರಾಸ್ ಆಗಿರ್ಬೇಕು. 1ರ ಕೆಳಗೆ ಬಂದ್ರೆ ಕೆಲವೊಂದು ಎಲಿಮೆಂಟ್ ಇರುತ್ತೆ, ಮೂಲ ವಸ್ತು ಅಂತ ಕನ್ನಡದಲ್ಲಿ. ಅವುಗಳನ್ನ ಎಸ್ಪೆಷಲಿ ಮೊಲಿಬ್ಡಿನಮ್, ಅವುಗಳನ್ನೆಲ್ಲ ಮಣ್ಣಿಂದ ಅದು ಕೊಡ್ಬೇಕು ಅಂತಿಲ್ಲ, ಮಣ್ಣಲ್ಲಿದೆ, ಅದನ್ನ ಸಸ್ಯಗಳಿಗೆ ಎಳ್ಕೊಳ್ಳುವ ಸಾಮರ್ಥ್ಯ ಇಲ್ಲದಾಗುತ್ತೆ. 1ರ ಒಳಗೆ ಸಾವಯವ ಇಂಗಾಲ ಹೋದ್ರೆ 2ರ ಮೇಲೆ ಕ್ರಾಸ್ ಆಗಬೇಕು. 3% 3 ಬಂದ್ರೆ ಒಳಿತು. ನಮ್ಮ ಕೆಲಸ ಸುಲಭ, ಯಾರು ಮಾಡಲ್ಲ. ಹೇಗೆ ಆರ್ಗ್ಯಾನಿಕ್ ಹ್ಯೂಮಸ್ ಜಾಸ್ತಿ ಮಾಡುದು, ಮಾಡ್ಲಿಕ್ಕೆ ಸುಲಭ. ಬೆಡ್ ರೈಸ್ ಮಾಡಿದ್ಮೇಲೆ ಯಾವುದೇ ದ್ವಿದಳ ಧಾನ್ಯವನ್ನು ಹಾಕುದು, ಅದನ್ನು ಬೆಳೆಸಲಿಕ್ಕೆ, ಒಂದು ವೆಜಿಟೇಟಿವ್ ಗ್ರೋತ್ ಬರಲಿಕ್ಕೆ ಎಷ್ಟು ಬೇಕು ಅಷ್ಟು ನೈಟ್ರೋಜನ್ ಸೋರ್ಸ್ ಕೊಡುದು. ಬೇಕಾದ್ರೆ ನ್ಯಾನೋ ಯೂರಿಯಾ ಫಸ್ಟ್ ಟೈಮ್ ಕೊಡಬೇಡಿ ಅಂತ ಹೇಳಲ್ಲ, ಆದ್ರೆ ಅದು ಗ್ರೋ ಆಗಬೇಕು. ನೈಟ್ರೋಜನ್ ಸೋರ್ಸ್ ದನದ ಗೊಬ್ಬರ, ಕುರಿ ಗೊಬ್ಬರ, ಕೋಳಿ ಗೊಬ್ಬರ, ಕಂಪೋಸ್ಟ್ ಅದು ಯಾವುದನ್ನು ಕೊಡಬೇಕು. ಕೊಟ್ಟು ಅದೊಂದು ವೆಜಿಟೇಟಿವ್ ಗ್ರೋತ್ ಬರಬೇಕು, ಹೂ ಬಿಡಬೇಕು. ಕಾಯಿ ಆಗುವ ಮೊದಲು
ಅದನ್ನು ಸಂಪೂರ್ಣ ಕೊಚ್ಚಿ ತಿರುಗಿ ಮಣ್ಣಿಗೆ ಹಾಕಬೇಕು. ಹಾಂ 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 2ನೇ ಸಲ ತಿರುಗಿ ಬೀಜ ಅದಕ್ಕೆ ಕೊಡಬೇಕು. ಆವಾಗ ಯಾವ ನೈಟ್ರೋಜನ್ ಸೋರ್ಸ್ ಬೇಡ. ಅದೇ ನೈಟ್ರೋಜನ್ ಸೋರ್ಸ್ ಅದರಷ್ಟೇ ಅದು ಬೆಳೆದು ಬರುತ್ತೆ. ಅಲ್ಲಿಗೆ ಅದಕ್ಕೆ ಬೇಕಾದ ಹಾಗೆ ಪ್ರತಿ ಸಲ ಮಾಡಬೇಕಾದ್ದು pH ಟೆಸ್ಟ್ ಮಾಡಬೇಕು, ಆರ್ಗ್ಯಾನಿಕ್ ಹ್ಯೂಮಸ್ ಟೆಸ್ಟ್ ಮಾಡಬೇಕು. ನಮ್ಗೆ ಗೊತ್ತಾಗುತ್ತೆ, ರಿಸಲ್ಟ್ ಬರುತ್ತೆ. ನಂತರ ಗಿಡ ನೆಡ್ಲಿಕ್ಕೆ ಹೋಗ್ಬೇಕು. ಯಾರು ಮಾಡಲ್ಲ. ಇಲ್ಲಿಗ ರೈಸ್ ಬೆಡ್ ಅನ್ನುವಂಥದ್ದು ಹೇಳಿದ್ರೆ, ಹೌದು. ಅಂದ್ರೆ ಸ್ನೇಹಿತರೆ, ಇದು ನೀವು ನಾರ್ಮಲ್ ಆಗಿ ನಾವು ಗುಂಡಿ ತೆಗೆದು ನೆಡುವಂಥದ್ದು ಗಿಡಗಳನ್ನೆಲ್ಲ ಕೂಡ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ 470 500 ಇಂಚ್ ಮಳೆ ಬೀರೋದ್ರಿಂದಾಗಿ ಆ ಗುಂಡಿ ತೆಗೆದು ನೆಟ್ಟರೆ ಅಲ್ಲಿ ಒಂದು 3-4 ತಿಂಗಳು ಕೊಳಿಲಿಕ್ಕೆ ಪ್ರಾರಂಭ ಆಗ್ತದೆ ಬೇರುಗಳು. ಅದಕ್ಕೋಸ್ಕರ ಎಷ್ಟು ಎತ್ತರ ಮಾಡಬೇಕು ಅದನ್ನು? ಅಂದ್ರೆ ಒಂದು ಬೇರು ಕಾಳುಮೆಣಸು ನೀವು ಹೈಟ್ ಹೋದಷ್ಟು ಅದು ವ್ಯಾಪ್ತಿ ಜಾಸ್ತಿ ಪ್ಯಾರಲ್ ಆಗಿ ಹೋಗ್ತಾ ಇರುತ್ತೆ. ನಿಮಗೆ ಎಷ್ಟೊಂದು ಒಂದು ಲೆವೆಲ್ಗೆ ಅಂದ್ರೆ 5 ನಿಮಿಷ ನೀರು ನಿಂತರು ಗಿಡ ಅಲ್ಲಿ ಬೇರೆ ಅಲ್ಲಿ ಬೇರೆ ಸಾಯ್ಬಾರ್ದು. ಅಂದ್ರೆ 5 ನಿಮಿಷ ನೀರು ನಿಂತರು ಗಿಡ ಸಾಯುತ್ತೆ. ನೀರು ನಿಲ್ಲಿಸುವ ಅದಕ್ಕೆ ಅನುವು ಮಾಡಿ ಕೊಡಬಾರ್ದು. ಅದು ನಿಮಗೆ ನಿಮ್ಮ ಕ್ಲಾರಿಟಿ, ನಿಮ್ಮ ಭೌಗೋಳಿಕ ಭೂಪ್ರದೇಶದಲ್ಲಿ ನೀರು ನಿಲ್ಲದಿರ್ಲಿಕ್ಕೆ ಎಷ್ಟು ಬೆಡ್ ರೈಸ್ ಆಗಬೇಕು ಅಷ್ಟು ನೀವು ಮಾಡಿ ಕೊಡಬೇಕು. ಅಂದ್ರೆ ಒಂದು ಅರ್ಧ ಅಡಿಯಿಂದ ಒಂದು ಅಡಿವರೆಗೆ 1 ಅಡಿ ಮಿನಿಮಮ್ ಬೇಕು. 1 ಅಡಿ ಬೇಕೇ ಬೇಕು. 1 ಅಡಿ ಬೇಕೇ ಅಲ್ವಾ? ಅದರ ಜೊತೆಗೆ ನೀವು ಹೇಳಿದ್ದು ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಇಂಥದ್ದೆಲ್ಲ ಮಾಡಿ ಆರ್ಗ್ಯಾನಿಕ್ ಹ್ಯೂಮಸ್ನ ರೆಡಿ ಮಾಡಬೇಕು ಅಂತ. ಹಸುರೆಲೆ ಗೊಬ್ಬರ ಅದು ಗ್ರೋ ಆಗ್ಲಿಕ್ಕೆ ಅಂದ್ರೆ ಬೆಳಿಲಿಕ್ಕೆ ಬೇಕಾದ ನೈಟ್ರೋಜನ್ ಸೋರ್ಸ್ ಅದು ಕೋಳಿ ಗೊಬ್ಬರ, ಕುರಿ ಗೊಬ್ಬರದಲ್ಲಿ ಇರುತ್ತೆ. ನಮ್ಮ ಮೈನ್ ಕಾನ್ಸೆಪ್ಟ್ ಹಸುರೆಲೆ ಗೊಬ್ಬರ. ಆ ಗೊಬ್ಬರವನ್ನು ಕೆಮಿಕಲ್ ಹಾಕೋದಾದ್ರೆ ಯಾವ್ದನ್ನು ಹಾಕಬಹುದು? ಅಲ್ಲ, ಹಸುರೆಲೆ ಗೊಬ್ಬರ ನಿಮ್ಗೆ ಆರ್ಗ್ಯಾನಿಕ್ ಹ್ಯೂಮಸ್ ಕಾನ್ಸೆಪ್ಟ್ ಕೆಮಿಕಲ್ ಅಲ್ಲಿ ನಂಗೆ ಗೊತ್ತಿಲ್ಲ. ಇಲ್ಲ, ನಿಮ್ಗೆ ಅದು ಬೇಕೇ ಬೇಕು. ಹಸುರೆಲೆ ಗೊಬ್ಬರ ಬೇಕು. ಎಷ್ಟು ಕೆಮಿಕಲ್ ಹಾಕಿದ್ರು ಸಾವಯವ ಸತ್ವ ಬೇಕೇ ಬೇಕಲ್ಲಿ. ಹಸುರೆಲೆ ಗೊಬ್ಬರ ಅಲ್ಲಿ ಸೆಟ್ ಮಾಡಬೇಕು. ಮತ್ತೆ ಕಾಳುಮೆಣಸಿಗೆ ಆದಷ್ಟು ಗ್ರಾನ್ಯೂಲ್ಸ್ ಕಡಿಮೆ ಮಾಡಿ ನಂತರ ಇದು ಕೊಡುವಾಗ ವಾಟರ್ ಸೋಲ್ಯುಬಲ್ ಕೆಮಿಕಲ್ ಫರ್ಟಿಲೈಸರ್ ಕೊಡ್ಬೋದು ಲೈಟ್ ಡೋಸ್ ಅಲ್ಲಿ. ಅಂದ್ರೆ ಟೈಮಿಗೆ ಹಸುರೆಲೆ ಗೊಬ್ಬರ ಕಾಳುಮೆಣಸಿಗೆ ಕೊಡ್ತಾ ಇರಬೇಕು. ಮಳೆಗಾಲ ಸಂದರ್ಭ ಜನರ ಮನಸ್ಸಲ್ಲಿ ಏನು ಬರ್ತದೆ, ಬರ್ಸ ಬರ್ತದೆ ಎಡ್ಡೆ ಮುಂಚೆ ನಡ್ಕ, ಬಜ್ಜೆ ನಡ್ಕ, ಇಂಚ ಬೇರೆ ಬೇರೆ ಎಲ್ಲ ಹೇಳ್ತಾರೆ. ಈಗ ಒಂದು ಪ್ರದೇಶದಲ್ಲಿ ತುಂಬ ಗುಡ್ಡ ಪ್ರದೇಶ, ಎತ್ತರದ ಪ್ರದೇಶ, ಇನ್ನೊಂದು ಪ್ರದೇಶ ಸೆಮಿ, ಅಂದ್ರೆ ಅದು ಗುಡ್ಡವೂ ಅಲ್ಲ ಎತ್ತರವೂ ಅಲ್ಲ, ಸ್ವಲ್ಪ ತಂಪಿರ್ತದೆ. ಇನ್ನೊಂದು ಪೂರ್ತಿ ತೋಡು ಟೈಪ್ ಅಲ್ಲಿ ನೀರು ಹೋಗ್ತಾ ಇರುವಂತ ಪ್ರದೇಶಗಳು. ಈ 3 ಜಾಗದಲ್ಲಿ ಯಾವ್ಯಾವ ಟೈಮಿಗೆ ಕಾಳುಮೆಣಸು ನೆಟ್ರೆ ಒಳ್ಳೇದು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಮೈನ್ ಕಾನ್ಸೆಪ್ಟ್ ನೀರು ಎಷ್ಟು ನಿಲ್ಲುತ್ತೆ ಅಂತ ಅದ್ರ ಮೇಲೆ ಡಿಪೆಂಡ್. ಹೌದು, ನಾನು 3 ಪಾರ್ಟ್ ಹೇಳಿದೆ. ಒಂದು ಗುಡ್ಡ ತುದಿಯಲ್ಲಿ ಯಾವಾಗ ಬೇಕಾದ್ರೆ ನಡ್ಬೋದು. ಇರಿಗೇಷನ್ ವ್ಯವಸ್ಥೆ ನೀವು ಮಾಡಬೇಕು. ಮತ್ತೆ ಚಳಿ ಇರುವ ಪ್ರದೇಶದಲ್ಲಿ ಕೂರ್ಗ್ ಇಂತಲ್ಲೆಲ್ಲ ತುಂಬಾ ಚಳಿ ಇರೋ ಟೈಮಲ್ಲಿ ಕಾಳುಮೆಣಸು ನಡೋದು ಬೇಡ. ಅದು ಬೇರಿನ ಬೆಳವಣಿಗೆ ಕಡಿಮೆ ಆಗ್ತದೆ. ನಂತರ ನೀರು ಸ್ವಲ್ಪ ಮೋಡ್ರೇಟ್ ಇರುವಲ್ಲಿ ಸಾಧಾರಣ ಜೂನ್ ಹೆವಿ ಮಳೆ ಹೋದ್ಮೇಲೆ ನೆಡುವುದು ಒಳ್ಳೆಯದು. ನಂತರ ನಮ್ಮಂತ ಗದ್ದೆ, ಬಯಲು ಪ್ರದೇಶ ಅಂತ ಹೇಳ್ತೇವೆ, ಅಂತ ಜಾಗಗಳಲ್ಲಿ ಆದಷ್ಟು ಈ ನಮ್ಮ ಮೇ ಎಂಡಿಂದ ಹೆವಿ ರೈನ್ ಒಂದು ಸ್ಟಡಿ ಆಗೋ ತನಕ ಅಂದ್ರೆ ಆಗಸ್ಟ್ ತನಕ ವೆಯ್ಟ್ ಮಾಡಬೇಕು. ಆ 3 ತಿಂಗಳು ಬಿಟ್ಟು ಯಾವಾಗ ಬೇಕಾದ್ರೆ ನೆಡ್ಬೋದು. ಅದು ಬಿಟ್ಟು ಮಳೆ ಶುರುವಾಯ್ತು, ಮಾವಿನ ಮರ ನೆಟ್ಟಾಗೆ ಕಾಳುಮೆಣಸು ನಡುವುದು ಸರಿಯಲ್ಲ. ಓಕೆ ಸ್ನೇಹಿತರೆ, ಇನ್ಯಾರೋ ಪಕ್ಕದವ್ರು ನೆಟ್ಟರು ಅಂತ ಹೇಳುವಂಥದ್ದಲ್ಲ. ನಮ್ಮ ಜಾಗ ಯಾವುದರಲ್ಲಿ ಇದರಲ್ಲಿ 3ರಲ್ಲಿ ಬರುತ್ತೆ ಅನ್ನುವಂಥದ್ದು ಯೋಚನೆ ಮಾಡಬೇಕು. ಪ್ರಮುಖವಾಗಿ ನೀರು ಬಸಿದು ಹೋಗುವಂಥ ಕನಿಗಳಿರ್ತದೆ, ತೋಡುಗಳಿರ್ತದೆ, ಗದ್ದೆಗಳಿರ್ತದೆ, ನೀರು ಮೇಲೆ ಹೇಳೋ ಜಾಗಗಳಿರ್ತದೆ. ಅಲ್ಲಿ ಅವರು ಆಗಸ್ಟ್ ಸೆಪ್ಟೆಂಬರ್ ನಂತರ ಸ್ವಲ್ಪ ಚೌತಿ ಇಲ್ಲ ಆದಮೇಲೆ, ಸ್ವಲ್ಪ ಮಳೆ ಡೌನ್ ಆದಮೇಲೆ ನೆಟ್ಟರೆ ಅದು ಸ್ವಲ್ಪ ರಿಕವರಿ ಆಗುವಾಗ ಇನ್ನೊಂದು ತಿಂಗಳಾಗೋ ಸ್ವಲ್ಪ ಬೇಸಿಗೆನೇ ಶುರು ಆಗಿಬಿಡ್ತದೆ. ಆಗ ಕರೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಸರ್ ಹೇಳ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಮನುಷ್ಯ ಇದರ ಬಗ್ಗೆ ಜನರಿಗೆ ಒಂದು ಇದು ತಿಳುವಳಿಕೆ ಏನಂತ ಹೇಳಿದ್ರೆ, ಸಾಧಾರಣ ಕಾಳುಮೆಣಸನ್ನು ಅವ್ರು ನೆಡ್ತಾರೆ, ಒಂದು 100 ಗಿಡ ನೆಡ್ತಾರೆ. ಒಂದು 70 ಉಳಿತದೆ, ಒಂದು 30 ಸತ್ತೋಗ್ತದೆ ಅಂದ್ಕೊಳ್ಳಿ. ಈ ಸತ್ತೋಗ್ತಿದ್ದಾಗಿ ಜನರ ಮೈಂಡ್ ಸೆಟ್ ಹೇಗೆ ಅಂತ ಹೇಳಿದ್ರೆ, ಆಯಿತು ಇದರದ್ದು ಮುಗಿಯಿತು ಅಂತ, ಇನ್ನು ಕಾಳುಮೆಣಸು ನಮ್ಮಲ್ಲಿ ಆಗೋದಿಲ್ಲ, ಎಡ್ಡೆ ಮುಂಚೆ ಆಪೋಜಿ ದುಂಬ ಆಪೇದನ್ನು ಈಗ ಆಗೋದಿಲ್ಲ, ಇದೇ ಬರ್ತಾ ಇರ್ತದೆ. ನಿಮ್ಮ ಅನುಭವದ ಪ್ರಕಾರ ಈ 100ರಲ್ಲಿ 70 ಏನಾದರೂ ಉಳಿದ್ರೆ ಇದು ಗ್ರೇಟಾ ಬೇಡ? ಅದು ಗ್ರೇಟ್. ಯಾಕೆ ಗ್ರೇಟ್? ಕಾಳುಮೆಣಸು ಕೃಷಿ ವೇಣುಗೋಪಾಲ್ ಸರ್ ಅದನ್ನು ಹೇಳಿದ್ದು, ಇದೊಂದು ನಿರಂತರ ಪ್ರಕ್ರಿಯೆ. ಆದ್ರಿಂದ ನಮ್ಮಲ್ಲಿ ಒಂದು ಛಲ ಇರಬೇಕು. ಈಗ ಯಾರು ನಮ್ಮ ಜೋಸೆಫ್ ಚಾಕೋ ಸರ್ ಯಾಕೆ ಫೇಮಸ್? ಅವರ ಒಳಗೊಂದು ಭಗೀರಥ ಇದ್ದಾನೆ. ಭಗೀರಥ ಪ್ರಯತ್ನ ತಿರುಗಿ ಮಾಡ್ತಾ ಇದ್ದಾರೆ. ಈಗ ಅವರಿಗೊಂದು ಕ್ಲಾರಿಟಿ ಬಂದಿದೆ. ಅರ್ಥ ಆಯ್ತಾ? ನಮ್ಮ ಈ ನಿರಂತರ ಪ್ರಕ್ರಿಯೆಯಿಂದ ಮಾತ್ರವೇ ನಮಗೆ ಕ್ಲಾರಿಟಿ ಬರುತ್ತೆ. ನಾವು ವರ್ಷದಲ್ಲಿ ಒಂದು 1000 ಗಿಡ ನೆಟ್ರೆ ಅದರಲ್ಲಿ 300 ಸತ್ತರೆ ಸಾಯಿಲಿಂತ ನಾವು ರೆಡಿ ಆಗಿರ್ಬೇಕು. ಆ ಪ್ರಿಪೇರ್ನೆಸ್ ಇಲ್ಲದಿದ್ರೆ ನಮ್ಮ ಮನಸ್ಸಿನಲ್ಲಿ ಒಂದು ಮನೋಸ್ಥೈರ್ಯ ಕಡಿಮೆ ಆಗ್ತದೆ. ನಮ್ಮಲ್ಲಿ ನಾವು ಮೋಟಿವ್ ಆಗ್ತೇವೆ. ಆದ್ರಿಂದ ಅದಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು. ಇಷ್ಟು ಸಾಯ್ತೆ ಅದು ನೆಕ್ಸ್ಟ್ ಇಯರ್ ರೆಡಿ ಮಾಡಬೇಕು. ನಂತರ ನಾವು ಕೂಡ ರೂಟ್ ಬಾಲ್ ಎಲ್ಲ ಕಟ್ಟಿ ಗಿಡ ಮೇಲೆ ಏಳುತ್ತಾ ಹೋಗುತ್ತೆ. ಆಗೊಂದು ಬಿಳಿ ಬೇರು ಬರುತ್ತೆ. ಆವಾಗ ಅಲ್ಲಿಗೆ ರೂಟ್ ಬಾಲ್ ಕಟ್ಟುವ ಅಭ್ಯಾಸ ಮಾಡಬೇಕು.
ತುದಿ ಚಿವುಟಿದ್ರೆ ಒಂದು 1.5 ಅಡಿ ಹೋದ್ಮೇಲೆ ತುದಿ ಚಿವುಟಿದ್ರೆ ನಂತರ ಗರ್ತ್ ಹಿಡಿಯುತ್ತೆ, ಬಳ್ಳಿ ತುಂಬಾ ಗರ್ತ್ ಹಿಡಿಯುತ್ತೆ. ಅದಕ್ಕೋಸ್ಕರ ಆ ಒಂದು ಒಂದು ಅಭ್ಯಾಸ ಮಾಡಿ ರೂಟ್ ಬಾಲ್ ಕಟ್ಟುವುದು. ಬಿಳಿ ಬೇರು ಬರುವಾಗ ಅಲ್ಲಿಗೆ ರೂಟ್ ಬಾಲ್ ಕಟ್ಟಿದ್ರೆ ಸೆನ್ಸ್ ಆಗುತ್ತೆ, ಬೇಗ ಬೇರು ಬರುತ್ತೆ, ನಂತರ ಆರಾಮ ಬೇಗ ಕಟ್ ಮಾಡ್ಬೋದು, ಅದನ್ನು ಗಿಡ ಮಾಡ್ಬೋದು, ಅದನ್ನೇ ಗಿಡ ಮಾಡ್ಬೋದು. ತಿರುಗಿ ನನ್ನ ಹತ್ರ ಬರಬೇಕು ಅಂತಿಲ್ಲ, ಯಾಕೆ ನಂಗೆ ತುಂಬಾ ಡಿಮಾಂಡ್ ಇದೆ. ಈಗ ನಂಗೆ ಏನೋ ನೆಗೆಟಿವ್ ಆಗ್ತಾ ಇದೆ, ಗಿಡ ಕೊಡ್ತಾ ಇಲ್ಲ ಅಂತ. ಅದಕ್ಕೆ ಆದಷ್ಟು ನಿಮ್ಮ ಗಿಡ ನೀವೇ ಮಾಡಿದ್ರೆ ನಮಗೆ ಸುಲಭ ಆಗುತ್ತೆ. ನಮಗೊಂದು ಲಿಮಿಟ್ ಇದೆ. ಕಾಳುಮೆಣಸಲ್ಲಿ ಈಗೀಗ ಸೋಷಿಯಲ್ ಮೀಡಿಯಲ್ಲಿ ಬಂದ ಮೇಲೆ ತುಂಬ ವೆರೈಟಿಗಳ ಬಗ್ಗೆ ಚರ್ಚೆ ಆಗ್ತಿದೆ. ಹಿಂದೆ ಒಂದು ಪಣಿಯೂರಿತ್ತು, ಇನ್ನು ಯಾವುದೋ ಒಂದು ಊರಿದು ಲೋಕಲ್ ಇಷ್ಟಿಷ್ಟು ಸಣ್ಣ ಕೊರಳಾಗ್ತಿತ್ತು, ಇನ್ನು ಕರಿಮಂಡನ ಯಾವುದೋ ಒಂದು ನಾವು ಬೆಳೀತಿದ್ವಿ. ನಿಮ್ಮ ಅನುಭವದ ಪ್ರಕಾರ ಒಂದೇ ವೆರೈಟಿಯನ್ನು ಇಡೀ ತೋಟಕ್ಕೆ ಎಲ್ಲ ಕಡೆಗೆ ಒಂದೇ ವೆರೈಟಿಯನ್ನು ನೆಡೋದು ಅತ್ಯುತ್ತಮನ, ಅಥವಾ ಯಾವುದಾದ್ರೂ ಮಿಕ್ಸ್ ಮಾಡಿಕೊಂಡು ಬೇರೆ ಬೇರೆ ವೆರೈಟಿ ಒಂದು 50% ಇನ್ನೇ ಒಂದು 20% ನೆಡುವಂಥದ್ದು ಅತ್ಯುತ್ತಮನ? ಇಲ್ಲ, ಒಂದೇ ವೆರೈಟಿ ಹೋಗೋದು ತಪ್ಪು. ಗುಲಾಬಿ ತೋಟವೇ ಮಾಡಿದ್ರೆ ಏನ್ ಚಂದ ಉಂಟ ನೋಡ್ಲಿಕ್ಕೆ, ಅದೇ ರೀತಿದ್ದು ಪದಾರ್ಥದಲ್ಲಿ ಬೇರೆ ಬೇರೆ ಇರ್ಬೇಕಲ್ಲ. ಯಾವಾಗಲೂ ತೊಂಡೆಕಾಯಿ ಪದಾರ್ಥ ತಿನ್ನೋದು ಸರಿನಾ? ಆದ್ರೆ ವಿಷಯ ಹಾಗಲ್ಲ, ಕಾನ್ಸೆಪ್ಟ್ ಬೇರೆ ಇದೆ. ಅಂದ್ರೆ ಈಗ ಪನೀರು ಒಂದೇ ಏಕಸಾಮ್ಯವಾಗಿತ್ತು ಪನೀರು ಒಂದು, ಅದಕ್ಕೆ ಅದರದ್ದೇ ಆದ ಸಮಸ್ಯೆ ಇದೆ ಪನೀರು ಒಂದಕ್ಕೆ. ಅಂದ್ರೆ 1 ವರ್ಷ ಹೈಯೆಸ್ಟ್ ಫಸಲ್ ಎಕ್ಸ್ಟ್ರೀಮ್, ನೆಕ್ಸ್ಟ್ ಇಯರ್ ನಿಲ್. ನಂತರ ಬಿಸಿಲು ಕಡಿಮೆ ಆದ್ರೆ ಫಸಲ್ ನಿಲ್, ಅಂದ್ರೆ ಗಂಡು ಡ್ರಾಪ್ ಆಗ್ತೆ, ಫಸಲ್ ನಿಲ್. ಯಾವುದರಲ್ಲಿ? ಪನೀರು ಒಂದರಲ್ಲಿ. ಅದೇ ರೀತಿ ರೋಗ ಬರುವ ಸಾಧ್ಯತೆ ಜಾಸ್ತಿ ಅದು ಪನೀರು ಒಂದರಲ್ಲಿ. ಅಂದ್ರೆ ಪನೀರು ಒಂದೇ ಮಾಡಿದವರು ನೆಕ್ಸ್ಟ್ ಇಯರ್ ಅದಕ್ಕೆ ರೋಗ ಬರ್ತದೆ ಅಂತೇಳಿ ಕೃಷಿ ಮಾಡೋದನ್ನೇ ನಿಲ್ಲಿಸ್ತಾರೆ. ಅದೊಂದು ಸಮಸ್ಯೆ. ಅದಕ್ಕೋಸ್ಕರ ಈಗ ಪನೀರು 9 ಇದೆ ಕನ್ಸಿಕ್ಯೂಟಿವ್ ಇಲ್ಡ್, ಪ್ರತಿ ವರ್ಷ ಒಂದೇ ರೀತಿ ಇಲ್ಡ್, ಒಳ್ಳೆ ವೆರೈಟಿ. ಅಂದ್ರೆ ಚಾಕೋ ಸರ್ ತುಂಬಾ ರಿಸರ್ಚ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಒಂದು ವೆರೈಟಿ ಅದು ಉಳಿಸ್ಬೇಕಾದ್ರೆ ಕೆಲವೊಂದು ಭಗೀರಥ ಪ್ರಯತ್ನದವರು ಬೇಕು. ಈಗ ಚಾಕೋ ಸರ್ ಇರ್ತಿದ್ರೆ ಪನೀರು ಅಂದ್ರೆ ಅವ್ನು ದೊಡ್ಡ ವಾಸ್ಟ್ ಆಗಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನನ್ನ ಹತ್ರ ಅಷ್ಟು ಮೆಟೀರಿಯಲ್ ಇಲ್ಲ, ಚಾಕೋ ಸರ್ ಹತ್ರ ಬೇಕಾದಷ್ಟು, ಅಂದ್ರೆ ಈಗ ಪರ್ಚೇಸ್ ಮಾಡುವಷ್ಟು ಮೆಟೀರಿಯಲ್ ಚಾಕೋ ಸರ್ ಹತ್ರ ಇದೆ. ಯಾಕೆ ಇದೆ ಅಂದ್ರೆ ಅವರು ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಅದೇ ರೀತಿ ಇನ್ನು ಬೇರೆ ವೆರೈಟಿ ಇರ್ಬೋದು, ಅದನ್ನು ಎಕ್ಸಿಕ್ಯೂಟ್ ಮಾಡುವಂತ ಕೃಷಿಕರು ಬರಬೇಕು. ಕನಿಷ್ಠ ಎಷ್ಟು ವೆರೈಟಿ ನೀಡಬೇಕು ಅಂತ ನೀವು ಹೇಳ್ತೀರ ಒಂದು ತೋಟದಲ್ಲಿ? ಮಿನಿಮಮ್ ಒಂದು 4 ವೆರೈಟಿ. ಅದಕ್ಕೆ ನಾನೀಗ ಇದು ಪನೀರು 9 ಇಟ್ಟಿದ್ದೇನೆ, ಯಾಕಂದ್ರೆ ಹೈಲ್ಡ್ ವೆರೈಟಿ ಸದ್ಯದ ಮಟ್ಟಿಗೆ. ಡ್ರೀಮ್ ವೆರೈಟಿ ಅಂದ್ರೆ ಪನೀರು 9. ಒಂದು ಫೀಲ್ಡ್ ಎಕ್ಸಿಕ್ಯೂಟ್ ಆದ್ರಲ್ಲಿ ಪನೀರು 9ರಷ್ಟು ಫಸಲ್ ಯಾವುದಿಲ್ಲ. ಅಂದ್ರೆ ನಂಗೆ ಆಗೋಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರತಿ ಸಲ ಕಾಲ್ ಮಾಡೋಕೆ ಚಾಕೋ ಸರ್ ಅದೇ ಹೇಳುದು, ಆದಷ್ಟು ಪನೀರು 9 ಮಾಡಿ, ಯಾಕಂದ್ರೆ ಅವರಿಗೆ ಕಾನ್ಫಿಡೆನ್ಸ್ ಇದೆ ಎಕ್ಸಿಕ್ಯೂಟ್ ಮಾಡಿದೆ. ನಂದು ಏನು ಡ್ರೀಮ್ ವೆರೈಟಿ ಚಂದ್ರ, ಆದ್ರೆ ನಮ್ಮೊಳಗೆ ಕಾಂಪಿಟೇಷನ್ ಇದೆ. ನನ್ನ ಮನಸ್ಸಿದೆ, ಯಾಕಂದ್ರೆ 20 ಸೈಂಟಿಸ್ಟ್ಗಳು 20 ವರ್ಷದ ರಿಸರ್ಚ್. ನಿನ್ನೆ ಶಶಿಕುಮಾರ್ ಸರ್ ಬಂದ್ರು, ಅವರಿಗೂ ತುಂಬಾ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಅದನ್ನು ಅವರು ಹೆಡ್ ಆಗಿದ್ರು ರಿಸರ್ಚ್ ಮಾಡುವ ಟೀಮ್ ಅಲ್ಲಿ, ಕ್ಯಾಲಿಕಟ್ ಇಂದ. ಅಂದ್ರೆ ಅವರು ನಂತರ ಈಗ ನಂಗೆ ಹತ್ರ ಅಗಲಿ ಕೂಡ, ಅಂದ್ರೆ ನಂಗೆ ಖುಷಿ ಆಯ್ತು, ನಾನು ಮಾಡೋ ರೀತಿ ಡಿವೋಷನ್ ಎಲ್ಲ ಖುಷಿ ಆಯ್ತು. ಇನ್ನು ಅಗಲಿ ಕೂಡ ಮಾಡ್ಲಿಕ್ಕೆ ಸಜೆಸ್ಟ್ ಮಾಡಿದ್ದಾರೆ. ಒಂದು ಕೆಲವೊಂದು ವೆರೈಟಿನ ಉಳಿಸ್ಬೇಕು ನಾವು. ಈಗ ಅಗಲಿ ಒಳ್ಳೆ ವೆರೈಟಿ ಈಗ ಸದ್ಯಕ್ಕೆ ಇಲ್ಲ, ಇನ್ನು ಮಾಡೋ ಪ್ಲಾನ್ ಇದೆ. ಅದೇ ರೀತಿ ಪನೀರು 8 ಅಂದ್ರೆ ಪನೀರು 5 ಶೇಡ್ ಟಾಲರೆಂಟ್. ಅದಕ್ಕೆ ಕೆಲವೊಂದು ಸಮಸ್ಯೆಗಳಿವೆ. ಆ ಸಮಸ್ಯೆಯನ್ನ ಪರಿಹರಿಸಲಿಕ್ಕೋಸ್ಕರ ಪನೀರ್ 6 ಅದು ಕೂಡ ಶೇಡ್ ಟಾಲರೆಂಟ್. ಅದು ಯಾವುದೇ ಅದು ಕರಿಮುಂಡ ಸೆಲೆಕ್ಷನ್ ಪನೀರ್ 6 ಕರಿಮುಂಡ ಸೆಲೆಕ್ಷನ್, ಆಲ್ಮೋಸ್ಟ್ ಎಲ್ಲ ಕರಿಮುಂಡ ಸೆಲೆಕ್ಷನ್ ಶೇಡ್ ಟಾಲರೆಂಟ್. ಅದು ಎರಡು ಅಂದ್ರೆ ಕರಿಮುಂಡ ಸೆಲೆಕ್ಷನ್ ಒಂದು ಸಮಸ್ಯೆ ಇದೆ. ಕರಿಮುಂಡದಲ್ಲಿ ಬೇರಿನ ವ್ಯಾಪ್ತಿ ಕಡಿಮೆ, ಸ್ವಲ್ಪ ನೀರು ನಿಂತರೆ ಸಾಯುತ್ತೆ ಯಾವುದು ಕರಿಮುಂಡದಲ್ಲಿ. ಅದನ್ನ ರಿಸಾಲ್ವ್ ಮಾಡ್ಲಿಕ್ಕೆ ಮತ್ತೆ ಇದರಲ್ಲಿ ಏನು ಗೊತ್ತಾ, ಸ್ವಲ್ಪ ಮಣ್ಣಿನ ಆರ್ಗ್ಯಾನಿಕ್ ಹ್ಯೂಮಸ್ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು. ಯಾವ್ದ್ರಲ್ಲಿ ಪನೀರು 5 ಅಲ್ಲಿ ಸ್ವಲ್ಪ ಮಣ್ಣಿನ ಆರ್ಗ್ಯಾನಿಕ್ ಹ್ಯೂಮಸ್ ಮೇಂಟೈನ್ ಮಾಡೋದು ಕಡಿಮೆ ಆದ್ರೆ ಸ್ಲೋ ವಿಲ್ಟ್ ಬರುತ್ತೆ. ಸ್ಲೋ ವಿಲ್ಟ್ ಕ್ವಿಕ್ ವಿಲ್ಟ್ ಬರುದು ನಿಮ್ಗೆ ಸ್ಪ್ರೇ ಅಲ್ಲಿ ಕಂಟ್ರೋಲ್ ಮಾಡ್ಬೋದು. ಕ್ವಿಕ್ ವಿಲ್ಟ್ ಅನ್ನ, ಅದು ಸ್ಲೋ ವಿಲ್ಟ್ ಅನ್ನ ನಮ್ಮ ಮಣ್ಣಿನ ಆರ್ಗ್ಯಾನಿಕ್ ಹ್ಯೂಮಸ್ ಅಲ್ಲೇ ಕಂಟ್ರೋಲ್ ಮಾಡ್ಬೇಕು. ಅಂದ್ರೆ ನಿಮೆಟೋಡ್ ಟ್ರಾಪಿಂಗ್ ಫಂಗಿಸೈಡ್ ಅಂತ ಇದೆ, ಅದು ಎಸ್ಪೆಷಲಿ ಅದು ಇರುವುದು ಟ್ರೈಕೋಡರ್ಮದಲ್ಲಿ. ಅದು ಅಂದ್ರೆ ಸರಿಯಾಗಿ ಕೆಲಸ ಮಾಡಿದ್ರೆ ಈ ಸ್ಲೋ ವಿಲ್ಟ್ ಇಂಥದ್ದೆಲ್ಲ ಬರಲ್ಲ. ಅದಕ್ಕೆ ಆ ಟೈಮಲ್ಲಿ ಮಣ್ಣಿಗೆ ಬೇಕಾದ ಆರ್ಗ್ಯಾನಿಕ್ ಕಂಟೆಂಟ್ ಅನ್ನ ಅದು ರಿಚ್ ಆಗಿರ್ಬೇಕು, ತನ್ನಷ್ಟೇ ತಾನೇ ಸರಿ ಆಗುತ್ತೆ. ಇಲ್ಲದಿದ್ರೆ ಸ್ಲೋ ವಿಲ್ಟ್ ಬರುತ್ತೆ. ಆರ್ಗ್ಯಾನಿಕ್ ಆಗಿ ಮಾತ್ರ ಯಾವುದು ನಮ್ಮ ಮ್ಯಾನೇಜ್ ಮಾಡ್ಲಿಕ್ಕೆ ಆಗುತ್ತೆ ಸ್ಲೋ ವಿಲ್ಟ್ ಅನ್ನು. ಕೆಮಿಕಲ್ ಇದೆ, ಅದೇ ಬೆಸ್ಟ್ ನಮ್ಮ ಆಪ್ಷನ್ ಆರ್ಗ್ಯಾನಿಕ್. ಯಾಕಂದ್ರೆ ಆ ಟೈಮ್ಗೆ ನಾವು ಹಾರ್ವೆಸ್ಟಿಂಗ್ ಹತ್ತಿರ ಬರುತ್ತೆ. ಆ ಟೈಮ್ಗೆ ಆದಷ್ಟು ಕೆಮಿಕಲ್ ಶೆಡ್ ಕಡಿಮೆ ಮಾಡಿದಷ್ಟು ಒಳ್ಳೇದು. ಅದೇ ಪನೀರ್ 6 ಇಂಟು ಪನೀರು 5, ಅದು ಪನೀರ್ 8 ಒಳ್ಳೆ ವೆರೈಟಿ. ಪ್ರತಿ ವರ್ಷ ಒಂದೇ ರೀತಿ ಇಲ್ಡ್, ಸ್ವಲ್ಪ ಶೇಡ್ ಟಾಲರೆಂಟ್ ವೆರೈಟಿ ಹೌದು, ಅಂದ್ರೆ ನೆರಳಿಗೆ ಆಗುತ್ತೆ. ಅದು ಕೂಡ ಹಾಗೆ ಇನ್ನೊಂದು ವೆರೈಟಿ ಹೇಳ್ತಾರೆ, ಅದು ಕೂಡ ನೆರಳಿಗೆ ಆಗುತ್ತೆ. ಅಂದ್ರೆ ನಿಮಗೆ ಅಡಿಕೆಯಲ್ಲಿ ಆಲ್ರೆಡಿ ನೀವು ನೆಟ್ ಆಗಿದೆ, ಇದ್ರ 8x8 ಸ್ಪೇಸಿಂಗ್ ಒಳಗೆ ಇದೆ. 9x9 ಮೇಲೆ ಹೋದ್ರೆ ಚಂದ್ರ ಪನೀರ್ 9 ನೆಡ್ಬೋದು. ಆದ್ರೆ 8x8 ಸ್ಪೇಸಿಂಗ್ ಒಳಗೆ ಕೆಲವೊಂದು ತೋಟಗಳು ಇರುತ್ತೆ, ಏನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ, ಅಲ್ಲಿ ನೆರಳು ಜಾಸ್ತಿ. ಅದ್ರ ಕಾಳುಮೆಣಸು ಮಾಡೋ ಮನಸ್ಸಿದೆ,
ಆಗ ಸ್ವಲ್ಪ ಫಸಲು ಕಡಿಮೆ ಆದರೆ, ಫಸಲು ಕಡಿಮೆ ಅಂತಲ್ಲ, ಒಂದು ಲೆವೆಲ್ಗೆ ಮಾಡರೇಟ್ ಫಸಲು ಪಣಿಯೂರು 8 ಆಗ್ಬೋದು. ಓಕೆ ಸ್ನೇಹಿತರೆ, ಬನ್ನಿ ಮನೀಶ್ ಸರ್ ಅವರಲ್ಲಿ ನಿಮ್ಮ ಹತ್ರ ಎಷ್ಟು ವೆರೈಟಿ ಇದೆ ಸರ್? ನನ್ನ ಹತ್ರ ಸದ್ಯಕ್ಕೆ ವಿಜಯ್, ಪಣಿಯೂರು 8, ಪಣಿಯೂರು 9, ಚಂದ್ರ, ಮತ್ತೆ ಅಗಲಿ ಮಾಡಬೇಕು, ಪಣಿಯೂರು 2 ನೆಕ್ಸ್ಟ್ ಚಾಕು ಸಾರಿಂದ ತಗೊಂಡು ಅದು ಕೂಡ ಮಾಡಬೇಕು. ಒಂದು ಬಾರಿ ತೋರಿಸ್ತು ಹೋಗಿ ಯಾವ್ದು ಗಿಡಗಳು ಅಂತ ಹೇಳಿ. ಇದು ಇಲ್ಲಿ ನೋಡಿ, ಇದು ಚಂದ್ರ, ಅದು ಪನ್ನೀರು 9, ಆ ಸಾಲ ಪೂರ್ತಿ ಪನ್ನೀರು 9, ಅಲ್ಲಿಂದ ಅಲ್ಲಿ ತನಕ ಇದೆ. ಅದು ಮದರ್ ಅಂದ್ರೆ ಸೇಲಿಗೆ ಸದ್ಯಕ್ಕೆ ನನಗೆ ಪ್ಲಾನಿಂಗ್ ಇಲ್ಲ, ಅದನ್ನು ದೊಡ್ಡ ಮಟ್ಟಿಗೆ ಮಾಡ್ಬೇಕಂತ ಚಾಕು ಸರ್ ಹೇಳೋದ್ರಿಂದ ಆದಷ್ಟು ಮದರ್ ಬ್ಲ್ಯಾಕ್ ದೊಡ್ಡದು ಮಾಡ್ಬೇಕಿನ್ನು. ಇದು ಅದು ವಿಜಯ್. ವಿಜಯ್ ಈಗ IISRದು ಚಂದ್ರ ಯಾವುದು? ಇದು ಬೇರೆ ಖಾಲಿ ಚಂದ್ರ ಇದಲ್ಲ, ಏನು ಕಥೆ? ಅದು ಸೇಮ್ ಚಂದ್ರ, ಅದು ಬರಲಿಕ್ಕೆ ಮಿಸ್ಟೇಕ್ ಆಯ್ತು ಅಷ್ಟೇ. ಇದು ಪನ್ನೀರು 8. ಪನ್ನೀರ್ IISR ಅಂದ್ರೆ ಪೂರ್ತಿ ಇದರದ್ದು ಹೇಳಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್. ಇಲ್ಲಿ ಇದು ಅದು ಕ್ಯಾಲಿಕಟ್ ಅಂದ್ರೆ ಅವ್ರು ರಿಲೀಸ್ ಮಾಡಿರೋದು, ನಿಮ್ಗೆ ಅವ್ರು ಲೈಸೆನ್ಸ್ ಕೊಟ್ಟಿರೋದು. ಹೌದು, ಸುಮ್ಮನೆ ಏನೋ ಎಲ್ಲಿಂದ ತಂದು 4 ಗಿಡ ಮಾಡ್ತಾ ಇಲ್ಲ ನೀವು. ಅಂದ್ರೆ ಎಲ್ಲ ಲೀಗಲ್ ಪ್ರೊಸೆಸ್ ಮಾಡಿ ಕಾಳುಮೆಣಸು ಸಪೋರ್ಟ್ ಮಾಡ್ತಾರೆ. ಸಂಶೋಧನಾ ಕೇಂದ್ರನೇ ನಿಮ್ಗೆ ಸಪೋರ್ಟ್ ಮಾಡ್ತಾರೆ. ಅಂದ್ರೆ ಈಗ ಲೈಸೆನ್ಸ್ ಮಾತ್ರ ಅಲ್ಲ, ಕಂಪ್ಲೀಟ್ ಟೀಮ್ ಸಪೋರ್ಟ್ ಮಾಡ್ತಾರೆ. ಈಗ ಏನಾದ್ರು ರೋಗ ಬಂದ್ರೆ ನಾವು ವಾಟ್ಸ್ಆಪ್ ಅಲ್ಲಿ ಫೋಟೋ ಕಳಿಸಿದ್ರೆ ವೇಣುಗೋಪಾಲ್ ಸರ್ ಆಗ್ಲಿ ಅವರು ಸಪೋರ್ಟ್ ಮಾಡ್ತಾರೆ. ನಂತರ ಪ್ಯಾಥಾಲಜಿ ವಿಭಾಗ ಅಂತ ಇದೆ, ಅವರಿಗೆ ಡೈರೆಕ್ಟ್ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ. ಕಂಪ್ಲೀಟ್ ಗೈಡ್ ಇದೆ, ಅದರಿಂದ ಸೋಲುವ ಹೆದರಿಕೆ ಇಲ್ಲ ನಮಗೆ. ಅಲ್ಲ ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಸರ್ಪಂಟೈನ್ ಮೆಥಡ್ನಲ್ಲಿ ಚಂದ್ರ ಕಾಳುಮೆಣಸು, ಅದರ ಜೊತೆಗೆ ಪಣಿಯೂರು 9 ಅಲ್ಲ, ಇದು 8 ಮತ್ತೆ ಪಣಿಯೂರು 9. ಇದು ಚಾಕೋ ಸರ್ ಅದು ಇದೆ. ಹೌದು, ಚಾಕೋ ಸರ್, ಅದು ನಾವು ನೀವು ಇಬ್ರು ಹೋಗಿ ತಂದದ್ದು. ಹೌದೌದು, ಅದನ್ನು ನೀವು ಇದನ್ನು ಮಾಡಿದ. ನೋಡಿ ಸ್ನೇಹಿತರೆ, ಪಣಿಯೂರು 9 ಗಿಡಗಳು ಇಲ್ಲಿ ಇದರ ಒಳಗಡೆಗೆ, ನರ್ಸರಿ ಒಳಗಡೆಗೆ ಬರಲಿಕ್ಕೆ ಎಂಟ್ರಿ ಇರುವುದಿಲ್ಲ. ನಾವು ತುಂಬ ಇದು ಮಾಡಿಕೊಂಡು ಬಂದಿದ್ದೇವೆ. ಪಣಿಯೂರು ರೈಟ್, ಯಾಕೆಂತ ಹೇಳಿದ್ರೆ ರೋಗಗಳೆಲ್ಲ ಕಡೆ ಹರಡ್ತವೆ, ಅದಕ್ಕೋಸ್ಕರ ಎಂಟ್ರಿ ಕೊಡೋದಿಲ್ಲ ಅಲ್ಲ ಸರ್? ಹೌದು, ಯಾರು ಬೇಜಾರು ಮಾಡ್ಕೊಡೋದಿಲ್ಲ. ಹೆಂಚಿನ ಮರ ಯಾರು ಮನುಷ್ಯರು ಆತಪುರ ಎಂಗಳ ಕ್ಲೋಸ್ ಇರ್ತದೆ, ಎಂಗಳ ಉಲಾಯಿ ಬಾರ ಬಿಡ್ತೀರಿ ಅಂತ ಹಾಗೆಲ್ಲ ಅರ್ಥ ಮಾಡಿದ್ದಾರೆ. ಹೈಜೀನ್ ಮೇಂಟೈನ್ ಮಾಡಿದ್ದೇನೆ. ಮತ್ತೆ ಬರುವಾಗಲೂ ಒಳಗೆ ಕಟಿಂಗ್ ಸೆಕ್ಷನ್ ಬೇರೆ ಇದೆ, ಮತ್ತೊಂದು ಬೋರ್ಡ್ ಹಾಕಿದ್ರೆ ಅಲ್ಲಿ. ಹೌದು, ನೀವು ಹೊರಗಡೆಯಿಂದಾನೆ ವೀಕ್ಷಣೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಅಂತ. ಅಲ್ಲ, ಮೊದಲೇ ಅದನ್ನು ಸೆಟ್ ಮಾಡಿ. ಅಲ್ಲ, ಡಿಸಿಪ್ಲಿನ್ ಇದೆ. ಡಿಸಿಪ್ಲಿನ್ ಮಾಡುವ ಕಷ್ಟ ಎಲ್ಲರಿಗೂ ಗೊತ್ತು. ಡಿಸಿಪ್ಲಿನ್ ಇದೆ, ತುಂಬಾ ಡಿಸಿಪ್ಲಿನ್. ಹೇಗಿದೆ ಮೂಮೆಂಟ್? ಹೇಗಿದೆ ಮೂಮೆಂಟ್? ಒಳ್ಳೆದಿದೆ. ಬುಕಿಂಗ್ ಅಲ್ಲೇ ಹೋಗೋದು, ಆಲ್ಮೋಸ್ಟ್ ಎಲ್ಲ ಬುಕಿಂಗ್. ಅಲ್ಲ, ಬುಕಿಂಗ್ ಅವ್ರಿಗೆ ನಿಮಗೆ ವಾಟ್ಸ್ಆಪ್ ಮಾಡಿದ್ರೆ ಒಳ್ಳೆದ, ಕಾಲ್ ಮಾಡಿದ್ರೆ ಒಳ್ಳೆದ? ನನಗೆ ವಾಟ್ಸ್ಆಪ್ ಕಾಲ್ ಮಾಡಿದ್ರೆ ನಾನು ರಿಸೀವ್ ಮಾಡೋದಿಲ್ಲ, ಅದು ನೆಗೆಟಿವ್ ಇದೆ ನಂದು. ವಾಟ್ಸ್ಆಪ್ ಅದು ಕಾಲ್ ಇನ್ನೂ ಅದಕ್ಕೆ ಸ್ಟಾಫ್ ಇಡ್ತಾ ಇದ್ದೇನೆ. ಬೆಳಿಗ್ಗೆ 9:30 ಸಂಜೆ 4:00 ತನಕ ಅದರೊಳಗೆ ಕಾಲ್ ಮಾಡೋದು. ಅದು ಈಗಲ್ಲ, ಒಂದು ಸ್ವಲ್ಪ ಸಮಯ. ಹೌದು, ವಿಜಯ್ ಇದೊಂದು ಒಳ್ಳೆ ವೆರೈಟಿ. ಅಂದ್ರೆ ಪನ್ನೀರು 2 ಅದು ಶೇಡ್ ಟಾಲರೆಂಟ್, ಒಳ್ಳೆ ಇಲ್ಡ್. ಅದೇ ರೀತಿ ನೀಲಮುಂಡಿ ಅದು ಶೇಡ್ ಟಾಲರೆಂಟ್, ರೋಗ ನಿರೋಧಕ ಶಕ್ತಿ ಒಳ್ಳೆ ತುಂಬಾ ಇದೆ. ಆದ್ರೆ ನೀಲಮುಂಡಿ ಒಂದು ಸಮಸ್ಯೆ ಇದೆ, ಅದು ಪ್ರತಿ ವರ್ಷ ಏನು ಪನ್ನೀರು 1ರಲ್ಲಿ ಏನು ಸಮಸ್ಯೆ ಇದೆ, ಅದು ಕನ್ಸಿಕ್ಯೂಟಿವ್ ಆಗಿ ಈಲ್ಡ್ ಕೊಡಲ್ಲ. ಒಂದು ವರ್ಷ ಜಾಸ್ತಿ, ಒಂದು ವರ್ಷ ಕಡಿಮೆ. ಅದಕ್ಕೆ ಅದನ್ನ ಪನ್ನೀರು 2 ಜೊತೆ ಕ್ರಾಸಿಂಗ್ ಮಾಡಿದ್ದು. ಅದರ ರಿಸಲ್ಟೇ ವಿಜಯ್. ಅತ್ಯುತ್ತಮ ವೆರೈಟಿ, ಒಳ್ಳೆ ವೆರೈಟಿ. ನಮಗೆ ಶೇಡಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್, ರೋಗ ನಿರೋಧಕ ಶಕ್ತಿಯೂ ಇದೆ ಇದರಲ್ಲಿ. ಮನುಷ್ಯರೇ, ನೀವು ಕಾಳುಮೆಣಸಲ್ಲಿ ಒಂದು ಯೂತ್ ಆಗಿ, ಯಂಗ್ ಆಗಿ ಕೆಲಸ ಮಾಡ್ತಿದ್ದೀರಿ. ನಾವು ಕೂಡ ಈ ರೀತಿಯ ಯಂಗ್ ಜನ್ರೇಷನ್ನ ಸಮಾಜಕ್ಕೆ ತೋರಿಸ್ಬೇಕು. ಮಾನಸಿಕವಾಗಿ ಒಂದು ಎಜುಕೇಟ್ ಮಾಡೋ ಸೆಂಟರ್ ಆಗಬೇಕು. ಯೂಟ್ಯೂಬ್ ಅಂತ ಹೇಳಿದ್ರೆ ರೀಲ್ಸ್ ಸ್ಕ್ರೋಲ್ ಮಾಡುವಂಥದ್ದು, ಇನ್ಯಾವುದೋ ತಲಾಟೆ ನೋಡ್ಕೊಳ್ಳುವಂಥದ್ದಲ್ಲ. ಜನರಿಗೆ ಅದರಿಂದ ಬದುಕಲಿಕ್ಕೆ 4 ಅನ್ನ ಬೆಳಿಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕೃಷಿಯ ಕಂಟೆಂಟ್ಗಳನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು. ನೀವು ನಿಮ್ಮ ಫಸ್ಟ್ ಸಂದರ್ಶನ ಬಂದಿರೋದು 1 ವರ್ಷದ ಹಿಂದೆ, ಈಗ 1 ವರ್ಷ ಆಗ್ತಾ ಬಂತು. ಅದಕ್ಕಿಂತ ಮೊದಲಿಂದನೂ ಕೂಡ ನೀವು ನೋಡ್ತಿದ್ರಿ ನಮ್ಮ ತರಕಾರಿಗಳ ಕಂಟೆಂಟ್ಗಳೆಲ್ಲವೂ ಕೂಡ. ನಮ್ಮ ಚಾನಲ್ ನೋಡುವಾಗ, ನಮ್ಮ ಕೆಲಸವನ್ನು ನೋಡುವಾಗ ನಿಮ್ಗೆ ಏನು ಅನಿಸುತ್ತೆ? ಎಷ್ಟು ಎನ್ನ ಪಂಡೆ ಮನಸ್ಸು ಬುಳೈದೇನು ಪನೋಡು ಬಂಡ ಎನ್ನ ಮದರ್ ತುಳು ಪನೋಡು ಅಪ್ಪೆ ಭಾಷೆ, ತುಳು ಮಾತೃ ಭಾಷೆ ವಿಷಯ ಪಂತೆ ಇಂಗಿದ್ದು ಚಾಕು ಸಾರ್ ನಡೆ ಪೊಣಗ ಇರ್ಲ ಬಲೆ ಪಂಡೆ ಪಂಡೆ ಕಂಟೆಂಟ್ ಎಡ್ಡೆ ಕಂಟೆಂಟ್ ಅವ್ನ ಎಡ್ಡೆ ಫೀಲ್ಡ್ ಎಡ್ಡೆ ಮಿಂಚು ಮನ್ಪೋಡಂಡ ಅವ್ನಿಗೆ ಕಾಶಿ ಇತ್ತನೆ ಐನ್ ತೂವೋಡಿ ಅಂಚೆ ನಮ್ಮ ಒಟ್ಟಿಗೆ ಪೋಯೆ ಪಂಡೆ ಆಸ್ ಯೂಶುವಲ್ ಏನು ಪಂಡೆ ಏನು ಮಂಟಿಗೆ ಜರ್ನಿ ಶುರು ಮಾಡ್ಪೋಣ ಇಜ್ಜಿ ಇರ್ ಪಂಡೆ ನಮ್ಮ 5 ಗಂಟೆ ಕೊಡು 5:30 ನಮ್ಮ ಪುದರ್ ಪಿದರ್ ಪಂಡೆ ಆ ತೀರ್ ಕಮಿಟ್ಮೆಂಟ್ ಆದಿತ್ತಾರೆ ಬೇಕ ಪೋಯೆ ಬೇಕ ಎತ್ಯ ಆ ಪ್ರೊಸೆಸ್ ಇದೆ ಎಂಕ್ಲು ಕಂಟೆಂಟ್ ಮಂತ ಯಾನು 2 ಸಲ ರೆಸ್ಟ್ ಇರ್ತದಂತೆ ಏನು ಕಾರ್ಡ್ ಪೋಣಗಳು ಡ್ರೈ ಮಂತಾರೆ ರಡ್ಡಿಗೆ ಜೆತ್ತೆ ಪಿರ ಅವಳು ಬಣ್ಣಗ ರಡ್ಡು ದಿಕ್ಕಡಿ ಏನು ಸುಮಾರು ದಿಕ್ಕಡಿ ಎಂಕ ಜೆಪ್ಪುನೋ ಬೇಲೆ ಕಂಟೆಂಟ್ ಬಂದ್ಪಣೆ ಏನು ಕಾರ್ಡ್ ರೆಸ್ಟ್ ಇರ್ತದೆ ಆಂಡ ಇದಕ್ಕೆ ಒಂದು ಕಮಿಟ್ಮೆಂಟ್ ಕಾಂಡಿದ್ದು ಬಯ್ಯ ಮುಟ್ಟ ಆ ಕಮಿಟ್ಮೆಂಟ್ ನಿಂಗೆ ರೆಸ್ಪೆಕ್ಟ್ ಮಾಡ್ಬಿಟ್ಟು ಅವು ಮರಪೇರು ಸಾಧ್ಯ ಪಂಡ ಇರಿಗಿನ ಒಂದು ಕಮಿಟ್ಮೆಂಟ್ ಉಂಟು ಪಂಡ ಪೇರು ಪ್ರತಿದಿನ ವೀಡಿಯೋ ಕೊರ್ಪಣೆ ಆ ವೀಡಿಯೋ ಕೊಡೋಣ ಒಂದು ಕಮಿಟ್ಮೆಂಟ್ ಬೋಡು ಆ ಕೃಷಿತ ಮಿತ್ತು ಪ್ರೀತಿ ಬೋಡು ಒಂಜಿ ಲೆವೆಲ್ದ ಮರಲು ಬೋಡು ಆ ವಿಜ್ಞಾನ ನಡಪ ಅಂತ ಎಂಕ್ ಮನಸ್ಸಿದ ಉಲಾಯ್ದೊಂಜಿ ರೆಸ್ಪೆಕ್ಟ್ ಉಂಟು ಆ ಕಮಿಟ್ಮೆಂಟ್ ಮಿತ್ತೊಂಜಿ ಎಂಕ್ ಬಾರಿ ರೆಸ್ಪೆಕ್ಟ್ ಉಂಟು ಇಂಚನೆ ನಡಪುಡು ಪಂಡ ಎನ್ನಂಚಿನ ಏತ ಯೂಸ್ ಅಕ್ಲೇನ್ ರೆಕಗ್ನೈಸ್ ಮನ್ಪುನ ಲೆವೆಲ್ಗೆ ಬರ್ತೇವೆ ಎಂಕೊಂಜಿ ಎಡ್ಡೆ ಸಮಾಜದ ರೆಸ್ಪೆಕ್ಟ್ ಉಂಟು ಅವು ಇಂಚಿನ ಯೂಟ್ಯೂಬ್ ಚಾನಲ್ದ ಈರ್ನ ತುರು ಎಂಕ್ ತಿಕ್ಕಂಡು ಖುಷಿ ಅವನು ನನ್ನ
ಓಕೆ ಫ್ರೆಂಡ್ಸ್ಲೆ ಒಂಜಿ ಅದ್ಭುತವಾಯಿನ ಅಂಚಿತ್ನ ಕೃಷಿದ ಸಂಗತಿಲೇನು ತೆರಿಪವನ ಅಂಚಿತ್ನ ಪ್ರಯತ್ನ ಮಲ್ತೆ ಏರೇರು ಸಬ್ಸ್ಕ್ರೈಬ್ ಆದ ಜನಿಕ್ಲು ಪ್ರತಿಯೊರ್ಲ ಸಬ್ಸ್ಕ್ರೈಬ್ ಮಲ್ತಂದು ಸಪೋರ್ಟ್ ಮಲ್ಪಲಿ ಸಂಪೂರ್ಣ ಸಹಜ ಕೃಷಿಟ್ ಇಂಚಿತ್ತ ಮಸ್ತ್ ವೀಡಿಯೋಲು ಬರೋದು ಇಪ್ಪುಂಡು ಏಪಲ ಇರಗಿ ಕೃಷಿತ ವೀಡಿಯೋಲು ಮಸ್ತ್ ಖುಷಿ ಆನಂದ ನೆಕ್ ಸಂಬಂಧಪಟ್ಟದ್ದು ಯಥಾ ಜನ ಎಡ್ಡ ಮುಂಚೆ ಇದ ಬೇಲೆಲ್ಲ ಮಲ್ತೊಂಡ್ಲೇರು ಎಡ್ಡ ಮುಂಚೆ ನಟ್ರಕ್ಕೆ ಬಿದ್ದಾಡೊಂದುಲೇರು ಅಕ್ಲೆ ಪ್ರತಿ ಊರಿಯಾಗ್ಲ ಮುಟ್ಟು ಲೆಕ್ಕ ಈ ವಿಡಿಯೋನು ನಿಕ್ಲ ಕೃಷಿ ಗ್ರೂಪ್ ಲೆಕ್ಕ ನಿಕ್ಲೆ ಪರ್ಸನಲ್ ಅದು ನಿಕ್ಲ ಫ್ರೆಂಡ್ಸ್ ನಕ್ಲೆಗೆ ಪ್ರತಿ ಊರಿಯಾಗ್ಲೂ ಶೇರ್ ಮಲ್ಪಲೆ ಅಂತ ಹೊರೊಂದು ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಪೂರ ವೀಕ್ಷಕರಿಗೆಲ್ಲ ಕುಡೊಂಜಿ ಸರ್ತಿ ಸೋಲ್ಮೇಲು